ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಬ್ಲ್ಯಾಕ್ ಅಕ್ಕಿಯಿಂದ ನೋಡಿ ಈ ಥರ ಗಂಜಿ ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ. ಬ್ಲ್ಯಾಕ್ ಅಕ್ಕಿ ರಿಚ್ ಪ್ರೋಟೀನ್ ಇರೋ ಸಿರಿಧಾನ್ಯ ವರ ಅಂತಲೇ ಹೇಳ್ಬೋದು ಇದನ್ನು. ಬ್ಲ್ಯಾಕ್ ಅಕ್ಕಿ ಇದನ್ನು 1.5 kg ಇದೆ ನೋಡಿ. ಹುರುಳಿಕಾಳು 1 kg ಇದೆ, ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬಾರ್ಲಿ 400 ಗ್ರಾಮ್ ಇದೆ, ನೀವು ನೋಡ್ತಾ ಇರ್ಬೋದಲ್ಲ. ಎಲ್ಲ ಇಟ್ಕೊಂಡಿದ್ದೀನಿ ನಾನು, ಏನೇನು ಅಂತ ಹೇಳ್ತೀನಿ ನೋಡಿ. ಇದು ಕಾಳು ಮೆಣಸು 50 ಗ್ರಾಮ್ ಇದೆ, ಅಷ್ಟು ಹಾಕೊಳ್ಳೋದು ಬೇಡ, 2 ಟೇಬಲ್ ಸ್ಪೂನ್ ಸಾಕು. ಜೀರಿಗೆ, ಜೀರ್ಣಕ್ರಿಯೆಗೆ ಇದು ಒಳ್ಳೆ ಹೆಲ್ಪ್ ಮಾಡುತ್ತೆ. ಕಪ್ಪು ಉದ್ದಿನಬೇಳೆ ತುಂಬ ಒಳ್ಳೆಯದು ಮೈಗೆ ನೋಡಿ. ರಿಚ್ ಆಗಿರೋ ಹೆಸರುಬೇಳೆ ಮೈಗೆ ಎಲ್ಲ ಥರದಲ್ಲೂ ನಮಗೆ ಹೆಲ್ಪ್ ಮಾಡುತ್ತಿದ್ದು. ಶೇಂಗಾವ ಲವಣ ಒಂದು 15 ಕಾಳಿದೆ, ಕೆಟ್ಟು ಕೊಲೆಸ್ಟ್ರಾಲ್ನ ತೆಗೆಯುತ್ತೆ ಮೈಯಿಂದ ಇದು ನೋಡಿ. ಮೆಂತ್ಯದ ಕಾಳು ಎಲ್ಲದಕ್ಕೂ ಒಳ್ಳೆಯದು. ದಾಲ್ಚಿನ್ನಿ, ಚಕ್ಕೆ ಒಂದು 2 ತುಂಡು ಇಟ್ಕೊಂಡಿದ್ದೀನಿ. ದಪ್ಪ ತಳದ ಪಾತ್ರೆ ಇಟ್ಕೊಂಡು ಬಾಣಲಿ ಇಟ್ಕೊಂಡು ಈಗ ಒಂದೊಂದು ಉರಿಯೋಕ್ಕೂ 10 ನಿಮಿಷ ಆಗುತ್ತೆ. ಚಿಟಪಟ ಅನ್ನೋವ್ರಿಗೂ ಹಸಿ ವಾಸನೆ ಹೋಗ್ಬೇಕು ಅದರಲ್ಲಿ, ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ ಇದನ್ನು. ಹಸಿ ವಾಸನೆ ಹೋಗಿಲ್ಲ ಅಂದರೆ ಪೌಡ್ರು ಚೆನ್ನಾಗಿ ಬರೋಲ್ಲ. ನಾವೆಷ್ಟು ನಿಧಾನದಿಂದ ಇದನ್ನು ಹುರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಟೇಸ್ಟ್ ಕೂಡ ಕೊಡುತ್ತೆ. ಆರೋಗ್ಯಕ್ಕೆ ಮಾತ್ರ ತುಂಬ 100% ಓಕೆ ಇದು. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಈ ಕಪ್ಪಕ್ಕಿ ಮೈಗೆ ತುಂಬ ಒಳ್ಳೆಯದು, ತುಂಬ ರಿಚ್ ಪ್ರೋಟೀನ್ ಇರೋ ಇದು ಅಂತಲೇ ಹೇಳ್ಬೋದು ನೋಡಿ. ಹುರುಳಿಕಾಳು ದೇಹಕ್ಕೆ ತುಂಬ ಒಳ್ಳೆಯದು, ಜೀರ್ಣಕ್ರಿಯೆಗೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಹೊಟ್ಟೆಲಿ ಏನೇ ಇದ್ದಿದ್ರೂ ತುಂಬ ಒಳ್ಳೆಯದು. ಕೈ ಕಾಲು ಊತ ಇದ್ದರೆ, ಹೊಟ್ಟೆಲಿ ಏನೇ ಪ್ರಾಬ್ಲಮ್ ಇದ್ದರೆ, ಜೀರ್ಣಕ್ರಿಯೆ ಆಗ್ತಿಲ್ಲ ಅಂದರೆ ನಮಗೆ ಹೆಲ್ಪ್ ಮಾಡುತ್ತೆ ಹುರುಳಿ. ನೀವು ನೋಡ್ತಾ ಇರ್ಬೋದಲ್ಲ, ನಾನು ತಪ್ಪಲೆಗೆ ಹಾಕ್ಕೊತಾ ಇದ್ದೀನಿ ಹುರಿದು ನೋಡಿ. ಬಾರ್ಲಿ ಹೊಟ್ಟೆಲಿ ಏನೇ ಸಮಸ್ಯೆ ಇರಲಿ, ಗರ್ಭಚೀಲದಲ್ಲಿ ವಾರಕ್ಕೊಂದ್ಸಲ ಗಂಜಿ ರೂಪದಲ್ಲಿ ಇದು ಬೇಯಿಸಿ ತೊಗೊಳ್ಳೋದ್ರಿಂದ ತುಂಬ ಹೆಲ್ಪ್ ಮಾಡುತ್ತೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ. ಇದೂ ಅಷ್ಟೇ ಚೆನ್ನಾಗಿ ಹುರಿಬೇಕು. ಹೆಸರುಬೇಳೆ ರಿಚ್ ಪ್ರೋಟೀನ್ ಇರೋ ಹೆಸರುಬೇಳೆ ಇದು, ಮೈಗೆ ಎಲ್ಲ ಥರದ್ರಲ್ಲೂ ಒಳ್ಳೆಯದಿದು. ಇದೂ ಅಷ್ಟೇ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. 3/4 kg ಇದೆ ಇದು. ಚೆನ್ನಾಗಿ ಕೆಂಪಾಗಬೇಕಿದು, ಸೀಸಕ್ಕೆ ಹೋಗ್ಬಾರ್ದು. ಸೀಸಿದ್ರೆ ಅಷ್ಟು ಟೇಸ್ಟೇ ಹೋಗ್ಬಿಡುತ್ತೆ ನೋಡಿ. ಈ ಥರ ಕೆಂಪು ಹಾಕ್ದಿದೆಯಲ್ಲ, ಈಗ ತೆಗೆದುಬಿಟ್ಟು ಮತ್ತೆ ಹಾಕ್ಕೊಂಡು ಮುರ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಗಂಜಿ ಪೌಡ್ರು ನೋಡಿ. ಕಪ್ಪು ಉದ್ದಿನಬೇಳೆ ಹೆಣ್ಮಕ್ಳಿಗೆಲ್ಲ ತುಂಬ ಒಳ್ಳೆಯದಿದು. ಯಾರ್ಯಾರು ಚಿಕ್ಕ ಹೆಣ್ಮಕ್ಳು ಇರ್ತಾರಲ್ಲ, 8 ವರ್ಷದಿಂದ 16-17 ವರ್ಷದವರೆಗೂ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ. ಇದನ್ನು ಕೊಟ್ಟರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಉಂಡೆ ಕೂಡ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ನೋಡಿ. ಈ ಥರ ಕೆಂಪಾಗೋವರೆಗೂ ಎಲ್ಲ ವಸ್ತುನೂ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಹಾರಕ್ಕೆ ಬಿಟ್ಬಿಡೋಣ. ಜೀರಿಗೆ ಜೀರ್ಣಕ್ರಿಯೆಗೆ ಮತ್ತು ನಮ್ಗೆ ಡೈಜೆಷನ್ಗೆ ಎಲ್ಲದಕ್ಕೂ ಒಳ್ಳೆಯದಿದು. ಇದು ಅಷ್ಟೇ ಒಂದು 3 ಟೇಬಲ್ ಸ್ಪೂನ್ ಇದೆ. ಚಿಟಪಟ ಅಂತ ಹುರ್ಕೊಳ್ಳೋಣ. ಕಾಳು ಮೆಣಸಿದು 3 ಟೇಬಲ್ ಸ್ಪೂನ್ ಇದೆ, ನಾನು 50 ಗ್ರಾಮ್ ಹಾಕ್ತಾಯಿಲ್ಲ ಇಲ್ಲಿ. ಇದೂ ಅಷ್ಟೇ ಚೆನ್ನಾಗಿ ಹುರ್ಕೊಂಡು ಬೆಳಗ್ಗೆ ಹೊತ್ತು 7:30 ಟೈಮಲ್ಲಿ ಎದ್ದಿದ ತಕ್ಷಣ ಅಲ್ಲಿ ಬ್ರಷ್ ಮಾಡಿಕೊಂಡು ನೀರು ಕುಡಿದು 7:30 ಸಮಯದಲ್ಲಿ ಈ ಗಂಜಿ ತೊಗೊಳ್ಳೋದ್ರಿಂದ ಇದ್ರ ಬೆನಿಫಿಟ್ ನಮಗೆ ಸಿಗುತ್ತೆ. 1 ತಿಂಗಳಲ್ಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮೈಯಲ್ಲಾಗೋ ಚೇಂಜಸ್ಸು. ಸುಸ್ತಾಗಲಿ, ಅಂದರೆ ಶುಗರ್ ಇರೋ ಪೇಷಂಟ್ಗೆ, BP ಇರೋ ಪೇಷಂಟ್ಗೆ ಎಲ್ಲನೂ ಕಮ್ಮಿ ಮಾಡಿಬಿಡುತ್ತಿದ್ದು ನೋಡಿ. ಇದು ಮೆಂತ್ಯ, ಇದು 2 ಟೇಬಲ್ ಸ್ಪೂನ್ ಇದೆ. ಇದು ಅಷ್ಟೇ ಕೆಂಪಾಗೋರು ಹುರ್ಕೊಳ್ಳೋಣ. ಏನೇ ರೋಗ ಇರಲಿ ಮೈಯಲ್ಲಿ, ಸುಸ್ತು, ಆಯಾಸ ಮತ್ತು ಲೇಜಿನೆಸ್ಸು ಎಲ್ಲ ಕಮ್ಮಿ ಮಾಡುತ್ತೆ. ಈಗ 1 ತಿಂಗಳು ನೀವು ತೊಗೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ನೋಡಿ. ಚಕ್ಕೆ, ದಾಲ್ಚಿನ್ನಿ ತಿನ್ನೋದ್ರಿಂದ ಎಷ್ಟೇ ಕೆಟ್ಟ ಕೊಲೆಸ್ಟ್ರಾಲ್ ಇರಲಿ, ಹಾಲ್ಟಲ್ಲಿ ಹೃದಯದಲ್ಲಿ ತೆಗೆದುಬಿಡುತ್ತೆ ನೋಡಿ. ಶೇಂಗಾವ ಲವಣ ತಿನ್ನೋದ್ರಿಂದ ಯಾರೇ ಏನೇ ದಪ್ಪ ಇರಲಿ ಇದು ಅಷ್ಟೇ ತೆಗೆದುಬಿಡುತ್ತೆ, ಮೈನ ಸಣ್ಣ ಮಾಡುತ್ತೆ. ನೀವು ನೋಡ್ತಾ ಇರ್ಬೋದಲ್ಲ. ಇದನ್ನೆಲ್ಲ ಆಹಾರದ ಮೇಲೆ ಮಿಲ್ ಮಾಡಿಸ್ಕೊಂಬಂದೆ ನಾನೀಗ ನೋಡಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಪ್ಯಾನು, 1 ಲೋಟ ನೀರು, ಮೊಸರು, ಆ ಹಿಟ್ಟು ಬೀಸ್ಕೊಂಬಂದಿರೋ ಹಿಟ್ಟಿದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದಲ್ಲ. 2 ಸ್ಪೂನ್ ಹಿಟ್ಟಿಗೆ 1 ಗ್ಲಾಸ್ ನೀರು ಸಾಕಾಗುತ್ತೆ. ಇದು ಒಬ್ರಿಗೆ ಸಾಕಾಗುತ್ತೆ ಡೈಲಿ ಇದು ಒಬ್ರು ಮಾಡ್ಕೊಳ್ಳೋಕ್ಕೆ. ಇಬ್ರಿಗೆ ಬೇಕು ಅಂದರೆ 4 ಸ್ಪೂನ್ ಹಿಟ್ಟು ಹಾಕಬೇಕಾಗುತ್ತೆ. 2 ಗ್ಲಾಸ್ ನೀರು ಹಾಕಬೇಕು ನೋಡಿ. ಚೆನ್ನಾಗಿ ಗಂಟಿಲ್ದಂಗೆ ಈಗ ಈ ಥರ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಒಂದು ಕಲ್ಲು ಹಾಕೋಣ ನೋಡಿ. ಈಗ 2 ಇಲ್ಕು ಬೆಳ್ಳುಳ್ಳಿ ಕುಟ್ಟು ಹಾಕ್ತೀನಿ ನಾನು. ಕುಟ್ಟು ಹಾಕೋದ್ರಿಂದ ಮಕ್ಳಿಗೆ ಕೊಡ್ತೀನಲ್ಲ ಗೊತ್ತಾಗಲ್ಲ. ನನ್ನ ಮಗಳಿಗೆ ಕುಡಿತಾಳೆ ಇದನ್ನು, ಅವಳು ಸ್ವಲ್ಪ ದಪ್ಪ ಇದ್ದಾಳೆ, ಕುಡಿತಾಳೆ. ಇದು ಅವ್ಳು ಕುಡಿಯೋದ್ರಿಂದ ನೋಡಿ ಈ ಥರ ಹಸಿ ಬೆಳ್ಳುಳ್ಳಿನೇ ಚೆನ್ನಾಗಿ ಕುಟ್ಟು ಹಾಕ್ಬಿಡ್ತೀನಿ. ಅವ್ರಿಗೆ ಗೊತ್ತಾಗಬಾರ್ದು ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಅಂತ. ಈ ಥರ ಕುಟ್ಟು ಹಾಕೋದ್ರಿಂದ ತುಂಬ ಒಳ್ಳೆಯದು. ಪೌಡ್ರಿಗೆ ನಾವು ಹಾಕಬೇಕಾಗಿದ್ದು ಮಿಲ್ ಮಾಡ್ಸೋಕ್ಕೆ ಡ್ರೈ ಬೆಳ್ಳುಳ್ಳಿ ಸಿಗಲಿಲ್ಲ ನನಗೆ, ಅದಕ್ಕೆ ಈ ಥರ ಹಸಿ ಬೆಳ್ಳುಳ್ಳಿನೇ ಹಾಕ್ತೀನಿ. ಈ ಹಸಿ ಬೆಳ್ಳಿ ಹಾಕೋದ್ರಿಂದ ಇನ್ನೂ ತುಂಬ ಒಳ್ಳೆಯದು. ಕುಡಿದ್ಬಿಡ್ತಾರೆ, ಗೊತ್ತಾಗಲ್ಲ ನೋಡಿ. ಈ ಥರ ಹಾರಕ್ಕೆ ಬಿಟ್ಬಿಡೋಣ. ಈಗ ಹಾರಕ್ಕೆ ಬಿಟ್ಬಿಟ್ಟು ಮೊಸರು ಹಾಕ್ಕೊಂಡು, ಮೊಸರು ನಿಮ್ಮ ಇಷ್ಟ, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು. ಈ ಥರ ಹಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ. ತುಂಬ ಚೆನ್ನಾಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.